ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಹಿಂದಿನ ಕೊರಗಜ್ಜನಿಗೆ ಸಂಬಂಧಿಸಿದ ವಿಡಿಯೋದಲ್ಲಿ ಕೊರಗತನಿಯ ಕೊರಗಜ್ಜ ಆದದ್ದು ಹೇಗೆ ಅನ್ನೋದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ ಸ್ನೇಹಿತರೆ. ಇದಕ್ಕೆ ಸಾಕಷ್ಟು ನೀವು ಜನ ಎಲ್ಲರೂ ಕೂಡ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊರಗಜ್ಜನಿಗೆ ಸಂಬಂಧಿಸಿದಂತ ಅನೇಕ ಪವಾಡ ಒಂದು ಸನ್ನಿವೇಶಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹಂಚಿಕೊಳ್ತೇನೆ ಸ್ನೇಹಿತರೆ. ನಾನು ಹೇಳುವಂತ ಕೆಲವು ಸನ್ನಿವೇಶಗಳೇನಿದಾವೆ, ನೀವು ಒಂದು ಸುದ್ದಿವಾಹಿನಿಯಲ್ಲಾಗಿರ್ಬೋದು ಅಥವಾ ಪತ್ರಿಕೆಗಳಲ್ಲಾಗಿರ್ಬೋದು ಅಥವಾ ಜನಗಳು ಬಾಯಿಂದ ಬಾಯಿಗೆ ಮಾತಾಡಿಕೊಳ್ಳುವುದನ್ನು ಕೇಳಿರ್ಬೋದು ಸ್ನೇಹಿತರೆ. ಹಾಗಾಗಿ ಬನ್ನಿ ಈ ವಿಡಿಯೋದಲ್ಲಿ ಎಲ್ಲವನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಘಟನೆ ನಡೆದದ್ದು 2023ನೇ ವರ್ಷದ ಜುಲೈ ತಿಂಗಳಿನಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆದೂರಿನಲ್ಲಿರುವಂತಹ ದಬ್ಬೆಕಟ್ಟೆ ಎನ್ನುವ ಗ್ರಾಮದಲ್ಲಿ ಹುಡುಗಿಯೊಬ್ಬಳು ಮಧ್ಯರಾತ್ರಿ ನಡೆದುಕೊಂಡು ಹೋಗಿ ಅಲ್ಲಿರುವಂತಹ ಕೊರಗಜ್ಜ ದೇವಸ್ಥಾನದ ತಾಣದಲ್ಲಿರುವಂತಹ ಒಂದು ನಾಮಫಲಕದ ಮುಂದೆ ನಿಂತಿರ್ತಾಳೆ. ಎಲ್ಲಿಗೂ ಹೋಗಲಾರದೆ ಅಳುತ್ತಾ ಕೂತಿದ್ದಾಗ ಅಲ್ಲಿಗೆ ಬಂದ ಒಬ್ಬ ಕಾರ್ ಡ್ರೈವರ್ ಇದನ್ನು ನೋಡಿ ಹುಡುಗಿಯನ್ನು ಒಂದು ಪ್ರಶ್ನಿಸಿದಾಗ, ನೀನು ಎಲ್ಲಿಂದ ಬಂದೆ ಅಮ್ಮ ಅಂತ ಕೇಳಿದಾಗ ಅವಳು ನಡೆದೆಲ್ಲ ಘಟನೆಯನ್ನ ವಿವರಿಸ್ತಾಳೆ. ನಂತರ ಆ ಕಾರ್ ಡ್ರೈವರ್ ಅವಳನ್ನು ಅವರ ಪೋಷಕರ ಮನೆಗೆ ತಲುಪಿಸ್ತಾನೆ. ಆದರೆ ಅಲ್ಲಿರುವಂತಹ ಸ್ಥಳೀಯರೆಲ್ಲರೂ ಕೂಡ ಇದು ಕೊರಗಜ್ಜನ ಪವಾಡವೇ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಘಟನೆ ನಡೆದಿರೋದು ಮಂಗಳೂರಿನ ಉಳ್ಳಾಳ, ಕೊಟ್ಟಾರ, ಬಾಬುಗುಡ್ಡೆ ಹಾಗೂ ದಡ್ಡಲ್ ಕಾಡಿನ ಒಂದು ಕೊರಗಜ್ಜನ ಸನ್ನಿಧಿಯಲ್ಲಿರುವಂತಹ ಏನು ಕಾಣಿಕೆ ಹುಂಡಿ ಇರುತ್ತೆ, ಆ ಕಾಣಿಕೆ ಹುಂಡಿಯಲ್ಲಿ ಈ ಕಿಡಿಗೇಡಿಗಳು ಏನಿರ್ತಾರೆ ಕೆಟ್ಟದಾದಂತಹ ವಸ್ತುಗಳನ್ನ ಹಾಕಿ ಕೆಟ್ಟದಾದ ಬರಹಗಳನ್ನ ಬರೆದು ಹಾಕಿದಾಗ ಅಲ್ಲಿ ಆದಂತಹ ಪವಾಡದ ಕತೆ ಸ್ನೇಹಿತರೆ. ಬನ್ನಿ ಅದನ್ನ ಸಹ ನಾನು ಹಿಂಗೆ ಹೇಳ್ತೀನಿ, ಕೇಳೋಣ. ಈ ಒಂದು ಅಹಿತಕರ ಘಟನೆ ಏನು ನಡೆಯುತ್ತೆ ಅದು ಬೆಳಕಿಗೆ ಬರ್ತಾ ಇದ್ದಂತೆ ಆ ಊರಿನ ಜನರೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಲ್ಲಿ ಈ ಘಟನೆಯ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ. ಪೊಲೀಸರು ತಮ್ಮ ಕಾರ್ಯವನ್ನ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರಿಗೆ ಆ ಆರೋಪಿಗಳ ಸುಳಿವಾಗಲಿ ಅವರ ಯಾವುದೇ ರೀತಿಯ ಒಂದು ಪತ್ತೆಯನ್ನ ಮಾಡ್ಲಿಕ್ಕಾಗಲಿ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಹೀಗೆ ದಿನಗಳು ಕಳೀತವೆ ಸ್ನೇಹಿತರೆ. ಒಂದು ದಿನ ಎಮ್ಮೆಕೆರೆಯಲ್ಲಿ ಕೊರಗಜ್ಜನ ಕೋಲ ನಡೀತಾ ಇರುವ ಸಂದರ್ಭದಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ನಡೆದೋಗ್ಬಿಡುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಇಬ್ಬರು ವ್ಯಕ್ತಿಗಳು ಬಂದು ತಾವು ಈ ಉಳ್ಳಾಳ, ಕೊಟ್ಟಾರ ಮುಂತಾದ ಜಾಗಗಳಲ್ಲಿ ಹುಂಡಿಯಲ್ಲಿ ಒಂದು ಕೆಟ್ಟ ವಸ್ತುಗಳನ್ನು ಹಾಕಿ ವಿಕೃತಿ ಮೆರೆದಿದ್ದೇವೆ ಎಂದು ತಪ್ಪನ್ನ ಒಪ್ಪಿಕೊಳ್ತಾರೆ. ಅವರು ಬಂದಿರುವಂತಹ ಕಾರಣ ಇನ್ನೂ ಒಂದು ನಿಗೂಢವಾಗಿದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಅವರು ಹೇಳ್ತಾರೆ, ನಾವು ಒಟ್ಟು 3 ಜನ ಇಲ್ಲಿಗೆ ಬಂದು ಈ ತರ ಒಂದು ಕೆಟ್ಟ ಕೆಲಸವನ್ನು ಮಾಡಿರ್ತೇವೆ. ಅದರಲ್ಲಿ ಒಬ್ಬ ರಕ್ತಕಾರಿ ಸತ್ತಿರ್ತಾನೆ. ತಮಗೂ ಕೂಡ ಅದೇ ರೀತಿಯ ಕೆಟ್ಟ ಕೆಟ್ಟ ಕನಸುಗಳು ಬರುತ್ತಿದ್ದಾವೆ. ಆದ್ದರಿಂದ ನಾವು ಇಲ್ಲಿಗೆ ತಪ್ಪನ್ನು ಒಪ್ಪಿಕೊಳ್ಳಲು ಬಂದಿದ್ದೇವೆ ಅಂತ ಹೇಳಿ ಅವರು ತಮ್ಮ ಒಂದು ವಿಚಾರವನ್ನ ಬಿಚ್ಚಿರ್ತಾರೆ. ಕೊರಗಜ್ಜ ದೈವ ಒಂದು ಚಮತ್ಕಾರ. ಈ ಕಲಿಯುಗದಲ್ಲೂ ಕೂಡ ನಿಮಗೆ ಪವಾಡಗಳು ನೋಡ್ಲಿಕ್ಕೆ ಸಿಗ್ತವ ಅಂತ ಹೇಳಿದ್ರೆ ಈ ಕೊರಗಜ್ಜನ ಲೀಲೆಯೇ ಅದಕ್ಕೆ ಸಾಕ್ಷಿ. ನೀವು ಈಗಾಗಲೇ ಒಂದು ಸಣ್ಣ ಹುಡುಗಿ ಮಧ್ಯರಾತ್ರಿಯಲ್ಲಿ ಪವಾಡ ಸದೃಶ್ಯವಾಗಿ ಕೊರಗಜ್ಜನ ತಾಣಕ್ಕೆ ನಡ್ಕೊಂಡು ಹೋಗಿದ್ದು, ಹಾಗೆ ಒಂದು ಕಾಣಿಕೆ ಹುಂಡಿಯಲ್ಲಿ ಕೆಟ್ಟ ವಸ್ತುಗಳನ್ನು ಹಾಕಿ ಕೆಟ್ಟ ವಿಷಯಗಳನ್ನು ಬರೆದು ಹಾಕಿ ವಿಕೃತಿ ಮೆರೆದಂತಹ ಆರೋಪಿಗಳು ತಮ್ಮ ತಪ್ಪಿನ ಅರಿವಾಗಿ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ತಪ್ಪನ್ನು ಒಪ್ಪಿಕೊಂಡಂತಹ ಘಟನೆಗಳನ್ನ ಕೇಳಿದ್ದೀರಿ ಸ್ನೇಹಿತರೆ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ಉಡುಪಿ ಜಿಲ್ಲೆಯ ಕುಕ್ಕೆಹಳ್ಳಿಯಲ್ಲಿರುವಂತಹ ಕೊರಗಜ್ಜ ಕ್ಷೇತ್ರದಲ್ಲಿ ನಡೆದಿರುವಂತಹ ಒಂದು ಪವಾಡ ಸದೃಶ ಕತೆ. ಈ ಘಟನೆ ನಡೆದಿರೋದು ಉಡುಪಿ ಜಿಲ್ಲೆಯ ಒಂದು ಸಣ್ಣ ಊರಿನಲ್ಲಿ ಸ್ನೇಹಿತರೆ. ಅಲ್ಲಿರುವಂತಹ ಒಂದು ದಂಪತಿಗೆ ಒಂದು ಮಗಳಿರ್ತಾಳೆ. ಅವಳಿಗೆ ಒಂದು ದಿವಸ ಇದ್ದಕ್ಕಿದ್ದಂತೆ ಜ್ವರ ಬಂದ್ಬಿಡುತ್ತೆ ಸ್ನೇಹಿತರೆ. ದಿನ ಹೋದಂತೆ ಅವಳು ಊಟವನ್ನೇ ಮಾಡೋದನ್ನ ನಿಲ್ಲಿಸ್ಬಿಡ್ತಾಳೆ. ಒಂದು ದಿವಸ ಮಧ್ಯರಾತ್ರಿ ಅಂದು ಅವಳಿಗೆ ಈ ಸಮಸ್ಯೆ ಉಲ್ಬಣಗೊಂಡು ಅವರು ಮಣಿಪಾಲ ಆಸ್ಪತ್ರೆಗೆ ಆಕೆಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಡಾಕ್ಟರ್ ಹೇಳೋ ಪ್ರಕಾರ, ನೀವು ಇಷ್ಟು ದಿವಸ ಯಾಕೆ ಲೇಟ್ ಮಾಡಿದಿರಿ, ಬೇಗ ಬರ್ಬೋದಿತ್ತಲ್ಲ, ಈಗ ಇವಳ ಸ್ಥಿತಿ ಬಹಳ ಗಂಭೀರವಾಗಿದೆ ಎಂದು ಹೇಳಿಬಿಡುತ್ತಾರೆ. ಆದರೂ ಅವಳನ್ನ ಅಲ್ಲಿ ಅವರು ಅಡ್ಮಿಟ್ ಮಾಡ್ತಾರೆ. ದಿನಗಳು ಕಳೀತಾ ಹೋಗ್ತವೆ ಸ್ನೇಹಿತರೆ. ಅವಳಿಗೆ ಯಾವುದೇ ರೀತಿಯ ಪ್ರಜ್ಞೆ ಇರುವುದಿಲ್ಲ. ಅವರ ತಂದೆ ತಾಯಿ ತುಂಬಾ ಒಂದು ದುಃಖದಲ್ಲಿ ಇರುತ್ತಾರೆ. ಆಗ ಅವರ ಸಂಬಂಧಿಕರು
ಬೇರೆ ಬೇರೆ ಕಡೆ ಈ ತರ ವಿಷಯಗಳನ್ನ ಕೇಳ್ಕೊಂತ ಬರ್ತಾ ಇರ್ತಾರೆ ಸ್ನೇಹಿತರೆ. ಆದರೂ ಅವರಿಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿರುವುದಿಲ್ಲ. ಕೊನೆಗೆ ಯಾರೋ ಒಬ್ಬ ಸಂಬಂಧಿಕರು ಅವರಿಗೆ ಈ ಕುಕ್ಕೆಹಳ್ಳಿಯ ಕೊರಗಜ್ಜ ಕ್ಷೇತ್ರದ ಬಗ್ಗೆ ಹೇಳ್ತಾರೆ ಸ್ನೇಹಿತರೆ. ಆ ತಾಯಿಯು ಹೇಳುವ ಪ್ರಕಾರ ಆ ದಿನ ರಾತ್ರಿ ಅವರಿಗೆ ಸಂಪೂರ್ಣವಾಗಿ ನಿದ್ರೆ ಬಂದಿರುವುದಿಲ್ಲ. ಅವರು ಅರ್ಧಂಬರ್ಧ ನಿದ್ರೆಯಲ್ಲಿರುವಾಗಲೇ ಅವರಿಗೆ ಡಾಕ್ಟರ್ ಬಂದೋ ತರ ಅನಿಸಿ ಅವರು ಈ ಮಗುವಿಗೆ ಏನಾಗಿದೆ, ನೀವು ಕರೆಕ್ಟ್ ಆಗಿ ಅವಳಿಗೆ ಮದ್ದುನೆಲ್ಲ ಕೊಟ್ಟಿದ್ದೀರಾ ತಾನೆ ಅಂತ ಕೇಳ್ತಾರೆ. ಅವರೂ ಕೂಡ ಹೌದು ಹೌದು ಎಂದು ಹೇಳುತ್ತಾರೆ. ತದನಂತರ ಎದ್ದು ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಮತ್ತೆ ತನ್ನ ಮಗಳನ್ನು ನೋಡಿದಾಗ ಮಗಳು ಸಾಧಾರಣವಾಗಿ ಚೇತರಿಸಿಕೊಂಡು ಎದ್ದು ಕುಳಿತಿರುತ್ತಾಳೆ. ಆವಾಗ ಅವರಿಗೆ ಅವರು ಬಂದಿರೋದು ಕೊರಗಜ್ಜನೆ ಎಂದು ಅಂದುಕೊಳ್ಳುತ್ತಾರೆ. ದಿನಗಳು ಕಳೆದಂತೆ ತನ್ನ ಮಗಳು ಚೇತರಿಸಿಕೊಂಡು ಬರುತ್ತಾಳೆ. ಅವರು ಹೇಳೋ ಪ್ರಕಾರ ಆ ದಿನ ರಾತ್ರಿ ಬಂದದ್ದು ಕೊರಗಜ್ಜನೆ. ಆ ಕೊರಗಜ್ಜನ ಪವಾಡದಿಂದಲೇ ತನ್ನ ಮಗಳು ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ ಎಂದು ಅವರು ಹೇಳುತ್ತಾರೆ. ಸ್ನೇಹಿತರೆ, ಈ ರೋಚಕ ಘಟನೆ ನಡೆದದ್ದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಶಿವಪುರ ಎಂಬ ಗ್ರಾಮದಲ್ಲಿ. ಇಲ್ಲಿರುವಂತಹ ಕೊರಗಜ್ಜ ಕ್ಷೇತ್ರದಲ್ಲಿ ಅಲ್ಲಿರುವ ಆರಾಧಕರು ಹೇಳುವಂತೆ ಅವರು ಯಾವುದೇ ರೀತಿಯ ಅಗಲು ಸೇವೆಯನ್ನ ಈ ಭಕ್ತಾಭಿಮಾನಿಗಳು ಅವರ ಒಂದು ಹರಕೆ ಸೇವೆಯು ಮುಕ್ತಾಯವಾದ ನಂತರವೇ ತೆಗೆದುಕೊಳ್ಳುತ್ತಾರಂತೆ. ಅಂತಹ ಒಂದು ಕಡಿಮೆ ಸಂದರ್ಭದಲ್ಲಿ ಅವರು ಅಗಲು ಸೇವೆಯನ್ನು ಮುಂಚೆಯೇ ತೆಗೆದುಕೊಳ್ಳುತ್ತಾರೆ. ಒಂದು ದಿನ ಏನಾಯಿತು, ಈ ಭಕ್ತಾಭಿಮಾನಿಗಳು ಒಬ್ಬರು ಅಗಲು ಸೇವೆಯನ್ನು ಒಪ್ಪಿಸಿದ ನಂತರ ಆ ಪ್ರಸಾದವನ್ನು ಅಲ್ಲೇ ಬಿಟ್ಟು ಹೋಗಿರುತ್ತಾರೆ. 3 ದಿನಗಳು ಕಳೆದ ನಂತರ ಅವರು ಈ ಕ್ಷೇತ್ರಕ್ಕೆ ಬಂದು ಆ ಆರಾಧಕರ ಬಳಿ ನಾವು ಈ ಅಗಲು ಸೇವೆಯನ್ನ ಇಲ್ಲೇ ಎಲ್ಲೋ ಬಿಟ್ಟು ಹೋಗಿದ್ದೇವೆ, ಅದು ನಮಗೆ ಸಿಗುತ್ತಿಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ನಮಗೆ ಹುಡುಕಿ ಕೊಡಿ ಎಂದು ಇವರ ಬಳಿ ಕೇಳುತ್ತಾರೆ. ಆಗ ಅಲ್ಲಿನ ಆರಾಧಕರು ಕೊರಗಜ್ಜನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅವರಿಗೆ ಆ ಜಾಗದಲ್ಲಿದ್ದ ಒಂದು ಕುರ್ಚಿಯ ಮೇಲೆ ಆ ಅಗಲು ಸೇವೆಯು ಇರುವುದು ಕಂಡುಬರುತ್ತದೆ. ಅವರು ಆ ಅಗಲು ಸೇವೆಯನ್ನು ತೆರೆದು ನೋಡಿದಾಗ ಆ 3 ದಿವಸ ಆದರೂ ಕೂಡ ಅಲ್ಲಿರುವಂತಹ ಪ್ರಸಾದವು ಯಾವುದೇ ರೀತಿಯ ಒಂದು ಕೆಟ್ಟ ಹೋಗುವುದಿರುವುದಿಲ್ಲ. ಅಲ್ಲಿರುವಂತಹ ಅವರ ಭಕ್ತಾಭಿಮಾನಿಗಳ ಜೊತೆಗೆ ಆ ಜನರು ಕೂಡ ಆ ಅಗಲು ಸೇವೆಯನ್ನು ಸೇವಿಸುತ್ತಾರೆ. ಇದರ ಮೂಲಕ ನಾವು ಏನು ತಿಳಿದುಕೊಳ್ಳುವುದೆಂದರೆ ಸ್ನೇಹಿತರೆ, ಈ ಒಂದು ಕೊರಗಜ್ಜನ ಒಂದು ಮಹಿಮೆ ಏನಿದೆ ಈಗಲೂ ಕೂಡ ಎಲ್ಲರಿಗೂ ಕೂಡ ಒಂದು ಸಾರಿ ಹೇಳ್ತಾ ಇದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಈ ಒಂದು ಶಿವಪುರ ಕೊರಗಜ್ಜ ಕ್ಷೇತ್ರದ ಒಂದು ಆ ಹುಡುಗನಿಗೆ ಕೊರಗಜ್ಜ ಒಲಿದಂತಹ ಒಂದು ರೋಚಕವಾದ ಕಥೆಯು ನಿಮಗೆ ತಿಳಿಸಬೇಕಂದ್ರೆ ಈ ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಎಂದು ಟೈಪ್ ಮಾಡಿ ಸ್ನೇಹಿತರೆ. ನಾನು ಆ ಕಥೆಯನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ